ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ಬೀಡ್ಸ್ ಆಗಲಿ ನಿಮ್ಮ ಒಂದು ಕುಚ್ಚಿಗೆ ಬೇಕಾಗಿರೋ ಮೆಟೀರಿಯಲ್ಸ್ಗೆ ಒಂದು ಆರ್ಗನೈಸರ್ ಅಂತ ಒಂದು ಬಾಕ್ಸ್ ತೋರಿಸ್ತೀನಿ. ಇದು ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಲಿಂಕು ಸಿಕ್ಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಅಂದರೆ ವೆಬ್ಸೈಟಿಂದು ಏನೋ ಒಂದು ಹಾಕಿರ್ತೀನಿ, ಟ್ರೈ ಮಾಡಿ. ಬಟ್ ನನಗೆ ಇಷ್ಟ ಆಯಿತು, ಸೊ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ನೋಡಿ, ಈ ಥರ ಬಾಕ್ಸ್ ಬರುತ್ತೆ. ಇದರಲ್ಲಿ ನಿಮಗೆ 30 ಬಾಕ್ಸ್ ಬರುತ್ತೆ. ನೋಡಿ, ಕ್ಲೀನಾಗಿ ಎಲ್ಲವೂ ಈ ಥರ ಇಟ್ಕೋಬೋದು ನೀವು. ಈಗ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಕೊಡ್ತಾರೆ ಅಂಗಡೀಲಿ. ಸೊ ಅದನ್ನು ತೊಗೊಂಬಂದು ನೀವು ಸಿಲ್ವರ್ ಎಲ್ಲ ಒಂದು ಕಡೆ, ಕಾಪರ್ ಎಲ್ಲ ಒಂದು ಕಡೆ ಆ ಥರ ಜೋಡಿಸ್ಕೋಬೋದು. ನಿಮ್ಗೆ ಈಸಿಯಾಗಿ ಏನು ಬೇಕೋ ಅದು ಸಿಗುತ್ತೆ, ನೀಟಾಗೂ ಇರುತ್ತೆ. ಸೊ ನಾನು ನಿಮ್ಗೊಂದು ಡಿಸೈನ್ ತೋರಿಸೋಣ ಅಂತ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ನೋಡಿ ಎಷ್ಟು ನೀಟಾಗಿರುತ್ತೆ. ಇದು ಹಿಂಗೆ ಇಟ್ಬಿಟ್ಟು 30 ಬಾಕ್ಸ್ ಬರುತ್ತೆ. ಸೊ ಇದನ್ನು ಕವರ್ ಮಾಡಿಬಿಟ್ರೆ ನಿಮಗೆ ಡಸ್ಟು ಏನೇನೂ ಆಗೋದಿಲ್ಲ. ಮತ್ತು ನಿಮಗೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ತಿಕ್ಕಾಗಿದೆ. ಸೊ ಇದೇ ಥರ 2 ತರಿಸ್ಕೊಂಡಿದ್ದೀನಿ ನಾನು. 2 ತರಿಸ್ಕೊಂಡ್ರೆ ನಿಮಗೆ ಕಡಿಮೆ ಆಗುತ್ತೆ ರೇಟು. ಸೊ ಇನ್ನೊಂದಷ್ಟು ಏನಾದರೂ ಹಾಕಲಿಕ್ಕೆ ಇಷ್ಟು ಈಸಿ ಆಗುತ್ತೆ, ಇದು ನೀಟಾಗಿರುತ್ತೆ. ಸೊ ಅದಕ್ಕೆ ನಿಮಗೆ ಇದನ್ನು ತೋರಿಸೋಣ ಅಂತ, ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ, ಈ ಥರ ಎಲ್ಲ ಎಲ್ಲೆಲ್ಲೋ ಇಡೋ ಬದಲು ಬೀಡ್ಸ್ನ ಕ್ಲೀನಾಗಿ ಇದರೊಳಗೆ ಇಟ್ಕೋಬೋದು. ನಿಮಗೇನೇನು ಉಳಿದಿದೆಯೋ ತಂದಿದ್ದೀರೋ ಬೇಕಾಗಿರೋದೆಲ್ಲ ಇದರೊಳಗೆ. ನನಗಂತೂ ತುಂಬ ಇಷ್ಟ ಆಯ್ತು ಇದು. ಆ್ಯಂಡ್ ತುಂಬ ಚೆನ್ನಾಗೂ ಇದೆ, ನೀಟಾಗೂ ಇಟ್ಕೋಬೋದು. ಎಲ್ಲೂ ನಿಮಗೆ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರಲ್ಲ ಬೀಡ್ಸು. ಆಮೇಲೆ ಶೇಡು ಹೋಗಲ್ಲ, ಕೆಲವು ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಇದು ಅದು ಭಯ ಪಡೋವಂಥದ್ದು ಏನಿಲ್ಲ. ನೋಡಿ, ಎಲ್ಲ ಈ ಥರ ಇಟ್ಕೋಬೋದು. ಸೊ ಸ್ವಲ್ಪ ಉಳಿದಿರುತ್ತೆ, ನಾವು ಯೂಸ್ ಮಾಡಿ, ಸೊ ಅದನ್ನು ಇಂಥದ್ರೊಳಗೆ ಹಾಕಿಟ್ಕೋಬೋದು. ಸೊ ಇಷ್ಟೇ ಫ್ರೆಂಡ್ಸ್, ಇದನ್ನು ನಿಮ್ಮ ಹತ್ರ ನಿಮ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡಿದೆ. ಸೊ ನೋಡೋಣ, ನಿಮಗೆ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.